ಅರ್ಜೆಂಟಾಗಿ ಮನೆ ಮಂದಿಗಾಗುವಷ್ಟು ದೋಸೆ ಮಾಡೋದು ಹೇಗೆ? ಅದು ಭಾಳ ಅಂದರೆ ಭಾಳ ಸುಲಭ. ಹಾಗಿದ್ರೆ ಲೈಕ್ ಮಾಡ್ಕೊರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನೋಡಿರಿ, ನಾನು ಚಿರೋಟಿ ರವೆ ಭಾಳ ಸಣ್ಣ ಇದೆ ಚಿರೋಟಿ ರವೆ, ಅದನ್ನು ನಾನು 1/4 ಕಪ್ಪು ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೇನೆ. ನೀವು ಡೈರೆಕ್ಟ್ ಮಿಕ್ಸಿಯಲ್ಲಿ ಹಾಕ್ಕೊಂಡು ಮಾಡ್ಬೋದು, ಸ್ವಲ್ಪ ರವೆ ದೊಡ್ಡದಿದ್ದರೆ. ನೋಡಿರಿ, ನಾನು ಅರ್ಧ ಕಪ್ಪು ಮೊಸರು ಹಾಕ್ಕೊಳ್ತಾ ಇದ್ದೇನೆ, ಅಂದರೆ ಸ್ವಲ್ಪ ಹುಳಿ ಕಮ್ಮಿ ಐತಿ. ಹಾಗೆ 1 ಟೀ ಸ್ಪೂನು ಉಪ್ಪು, ಸ್ವಲ್ಪ ಚಿಟಿಕೆ ಆಗುವಷ್ಟು ಸೋಡಾ, ಹಾಗೆ 1/4 ಕಪ್ಪು ಅಂದರೆ 3 ರಿಂದ 4 ಟೀ ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟು, ಹಾಗೆ ನೀರು ಹಾಕ್ಕೊಂಡು ನೀವು ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಾನು ಮಿಕ್ಸಿ ಹಾಕ್ಕೊಂಡಿಲ್ಲ, ಯಾಕಂದರೆ ಚಿರೋಟಿ ರವೆ ತುಂಬ ಸಣ್ಣ ಇದೆ. ಹಾಗಾಗಿ ನಾನು ನೀರು ಹಾಕ್ಕೊಂಡು ಈ ರೀತಿಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ತೇನೆ. ನೀವು ಇದೇ ರೀತಿ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೋದು, ಚೆನ್ನಾಗಿ ಕಲಿಸ್ಕೊಳ್ಬೋದು. ನೋಡಿರಿ, ಈಗ ದೋಸೆ ಹಿಟ್ಟಿಗೆ ಎಷ್ಟು ಚೆನ್ನಾಗಿ ಬರ್ತದಂತ ನೋಡಿ. ಇದು ಮನೆ ಮಂದಿಯೆಲ್ಲ ಇಷ್ಟಪಟ್ಟು ತಿನ್ನುವಂಥದ್ದು. ಬೇಗ ಅಂದರೆ ಕೇವಲ 2 ರಿಂದ 3 ನಿಮಿಷದಲ್ಲಿ ದೋಸೆ ಹಿಟ್ಟು ರೆಡಿ ಆಗ್ತದೆ, ಅಷ್ಟು ಬೇಗ. ಮತ್ತು ದೋಸೆ ಎಷ್ಟು ಚೆನ್ನಾಗಿ ಹೇಳ್ತದೆ ಅಂತ ನೋಡಿ, ನಿಮಗೆ 1 ಅಲ್ಲ 2 ದೋಸೆ ಹಾಕಿ ತೋರಿಸ್ತೇನೆ. ಹಾಗೆ ಮನೆ ಮಕ್ಕಳಿರ್ತಾರಲ್ಲ, ಖುಷಿಯಿಂದ ಮಮ್ಮಿ ತುಂಬ ಟೇಸ್ಟಿಯಾಗಿದೆ, ಆದರೆ ಬಿಸಿದೇ ತಿನ್ನಬೇಕು, ತುಂಬ ರುಚಿಯಾಗಿರ್ತದೆ. ಎಮರ್ಜೆನ್ಸಿ ಬೇಗ ಮಾಡುವಂಥದ್ದು. ನೋಡಿ ಎಷ್ಟು ಚಂದ ದೋಸೆ, ಎಲ್ಲೂ ದೋಸೆ ಹಾಳಾಗುವುದಿಲ್ಲ, ಏನಿಲ್ಲ, ಅಷ್ಟು ಚೆನ್ನಾಗಿ ದೋಸೆ ಹೇಳುತ್ತದೆ ಮತ್ತು ಕ್ರಿಸ್ಪಿಯಾಗಿರ್ತದೆ. ಜೊತೆಗೆ ಕಾಯಿ ಚಟ್ನಿ ಮಾಡ್ಕೊರಿ, ಅಬ್ಬಾ ತುಂಬ ಅಂದರೆ ತುಂಬ ಟೇಸ್ಟು. ನಾನು ಕೂಡ ಮನೆಯಲ್ಲಿ ಎಮರ್ಜೆನ್ಸಿ ನಾನು ಏನಾದರೂ ನಾಷ್ಟಕ್ಕೆ ರೆಡಿ ಮಾಡಬೇಕು ಅಂದರೆ ಎಮರ್ಜೆನ್ಸಿಯಾಗಿ ಮಾಡ್ತೇನೆ. ಮತ್ತು ಹೆಲ್ದಿ ಅಲ್ವಾ ಇದು, ಯಾವುದೇ ರೀತಿಯೋ ಹುಳಿ ಪಿತ್ತ ಏನೂ ಆಗೋದಿಲ್ಲ, ತುಂಬ ಅಂದರೆ ತುಂಬ ಒಳ್ಳೆಯದು. ನೋಡಿ ಎಷ್ಟು ಚಂದ ಬಂದಿತ್ತಲ್ವ ದೋಸೆ, ನಿಮ್ಮ ಎದುರಿನೇ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನೊಂದು ದೋಸೆ ಹಾಕಿ ನೋಡ್ತೇನೆ ನೋಡಿ. ನೀವು ಕೂಡ ಬೇಗ ಮಾಡಬೇಕು ಅಂತಂದರೆ ಕೇವಲ 2 ರಿಂದ 3 ನಿಮಿಷದ ವಿಡಿಯೋ. ಹಾಗಿದ್ರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ತೀರಲ್ವ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡ್ರಿ. ಮಕ್ಕಳಿಗೆಲ್ಲ ಇಷ್ಟಪಟ್ಟು ತಿನ್ನುವಂಥ ದೋಸೆ ರೆಡಿ. ಮೇಲೆ ತುಪ್ಪ ಆದರೂ ಹಾಕಿ, ಎಣ್ಣೆ ಹಾಕಿ, ಬೆಣ್ಣೆ ಹಾಕಿ, ಸಖತ್ತಾಗಿರ್ತದೆ ಬೆಳಗಿನ ದೋಸೆ. ಅಂದರೆ ಇನ್ಸ್ಟಂಟ್, ಬೇಗ ಆಗುವಂಥದ್ದು. ಖುಷಿ ಆಯಿತಾ ನಿಮಗೆ ಈ ವಿಡಿಯೋ ನೋಡಿದ್ದಕ್ಕೂ ಕೂಡ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.